ಹೇಗಿತ್ತು ಸರ್ ಮಹಾರಾಷ್ಟ್ರದ ರಾಜಭವನದ ದಿನಗಳು, ಈ ಕಡೆ ದಿನಗಳು, ಅದ್ರದ್ದು ಒಂದು ಸ್ವಲ್ಪ ಏನಾದ್ರು ಕಹಾನಿಗಳು ಹೇಳಿ ಸರ್. ಶ್ರೀಧರ್ ಅವರು ಹೇಳ್ತಾ ಇದ್ರು, ಅವ್ರು ಪ್ರತಿ ಎಸ್ಪೆಷಲಿ ವೀಕೆಂಡ್ಸಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋಗಿ ಕೂತ್ಕೊಂಡ್ಬಿಡೋರು. ಅವ್ರು ಎಸ್ಪೆಷಲಿ ಟೆನ್ನಿಸು ಮತ್ತು ಸಂಗೀತ ಎರಡು ತುಂಬ ಇಷ್ಟ ಅನ್ಸುತ್ತೆ ಅವ್ರಿಗೆ. ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿರೋ ಆ ಥರ ಪ್ರೋಗ್ರಾಮ್ಗಳಿಗೆ? ನಾನು ಅಷ್ಟು ಅದಕ್ಕೆಲ್ಲ ತಲೆ ಕೆಡಿಸ್ಕೊತಿಲ್ಲ. ಈಸ್ ಟು ಎಂಜಾಯ್ ಲೈಫ್. ಫೇವ್ರೇಟ್ ಪಾಪ ಟೆನ್ನಿಸು ಅವ್ರಿಗೆ. ದಿನ ನೋಡ್ತಾ ಇರಬೇಕು. ಬಹುಶಃ ಅವರಷ್ಟು ಟೆನ್ನಿಸ್ ನೋಡಿರೋರು ರಾಜಕಾರಣದಲ್ಲಿ ಇನ್ನೊಬ್ರು ಯಾರೂ ಇಲ್ವೇನೋ. ವಿಂಬಲ್ಡನ್ನು, ಅಲ್ಲಿ ಇಲ್ಲಿ ಫ್ರೆಂಚ್ ಓಪನ್ನು, ಇದು ಎಲ್ಲ ನೋಡ್ಕೊಂಡು. ನಿಮ್ಗೆ ಯಾವತ್ತು ಹೇಳಿದ್ವಾ ಟೆನ್ನಿಸ್ ಕಲ್ತ್ಕೊಳ್ಳಿ ಅಂತ? ನಾನೊಂದಿನ ಏನಾಯಿತು, ಹಿಂಗೆ ಯಾವುದೋ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನಲ್ಲಿ ನಾನು ನಿನ್ನೆ ನಮ್ಮ ಸರ್ಜಾಪುರ ರೋಡಲ್ಲಿ ಯಾವುದೋ ಒಂದು ಬಟ್ಟೆ ಮಾಡ್ತಾರೆ, ಗಾರ್ಮೆಂಟು ಫ್ಯಾಕ್ಟ್ರಿಗೆ ಹೋಗಿದ್ದೆ. ಫ್ಯಾಕ್ಟ್ರಿಗೆ ಹೋದರೆ ಅಲ್ಲಿ ನೋಡ್ತೀನಿ ಎಲ್ಲ ಟಿ ಶರ್ಟ್ಗಳು ಮಾಡ್ತಾಯಿದ್ರು. ನೋಡಿದ್ರೆ ವಿಂಬಲ್ಡನ್ ಟಿ ಶರ್ಟ್ ಅಲ್ಲಿ ತಯಾರಾಗ್ತಾಯಿತ್ತು. ವಿಂಬಲ್ಡನ್ ಟಿ ಶರ್ಟ್ ಅಲ್ಲಿ ತಯಾರಾಗ್ತಾಯಿತ್ತು. ಆಮೇಲೆ ಅವ್ನು ಕೊಟ್ಟ ಒಬ್ಬ ಇನ್ಸ್ಪೆಕ್ಟ್ರ್, ಈಗಲ್ಲೆಲ್ಲ ಕೋಲಾರಲ್ಲಿದ್ದಾನೆ ಅವನು, ರವಿಶಂಕರ್ ಅಂತ, ನಮ್ಮ ಹುಡುಗ, ನಮ್ಮ ತಾಲೂಕವನೇ, ಕೋಲಾರ. ಅವ್ನು ಕರ್ಕೊಂಡೋಗಿದ್ದ ನನಗೆ ಓಟ್ ಕೇಳೋಕ್ಕೆ. ಓಟ್ಗೆ 500,000 ಜನ ಇರ್ತಾರಲ್ಲ ಅಲ್ಲಿ. ಆಮೇಲೆ ಅವರು ನಾನು ಏನು ಮಾಡಿದೆ, ಆಮೇಲೆ ತೊಗೊಂಡೆ, ಅಲ್ಲಿ ಒಂದು 3 ಟಿ ಶರ್ಟ್ ಎತ್ಕೊಂಡು ಬಂದು ಅವ್ರಿಗೆ ಕೊಟ್ಟೆ ನಾನು. ಎಲ್ಲಿ ಬರ್ತು ಇದು ಅಂತಂದರು. ವಿಂಬಲ್ಡನ್ ಇಲ್ಲೇ ನಾನು ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಿದ್ದು ಅಂತ ಕೇಳಿದ್ರು. ಸರ್ ಇದು ಇಲ್ಲೇ ಮಾಡ್ತಾರೆ ಅಂದ್ಬಿಟ್ಟು. ಯು ಆರ್ ಸೋ ಸರ್ಪ್ರೈಸ್ಡ್. ವಿಂಬಲ್ಡನ್ ಟಿ ಶರ್ಟ್ ಯೂಸ್ ಟು ಬಿ ಫ್ರಮ್ ಬ್ಯಾಂಗ್ಳೂರ್. ಅಲ್ಲೋಗೆಲ್ಲ ಇದನ್ನು ಮಾಡ್ತಾರೆ, ಅವೆಲ್ಲ ಇತ್ತಾನೆ, ಬ್ರ್ಯಾಂಡೆಡ್ ತಾನೆ ಅವೆಲ್ಲ. ಸೊ ಹಂಗೆ ಅವ್ರಿಗೆ ಭಾಳ ಅದರಲ್ಲಿ ರೈಟ್ ಇದಿತ್ತು ಸರ್. ಇಷ್ಟೆಲ್ಲ ಆದಮೇಲೆ ಅವರು ಕಾಂಗ್ರೆಸ್ ಬಿಡಬೇಕಾದಂಥ ಸನ್ನಿವೇಶ ಬಂತು ಸರ್. ಆ ಸಂದರ್ಭದಲ್ಲಿ ನೀವು ಮಾತಾಡಿದ್ರಾ? ನೀವು ಕಾಂಗ್ರೆಸ್ನಲ್ಲಿ ಅವಾಗ ಪ್ರಮುಖ ನಾಯಕರಾಗಿದ್ರಿ, ನಿಮ್ಮ ಎರ ಸ್ಟಾರ್ಟ್ ಆಗಿತ್ತು. ಅವರು ಡಿಸಿಷನ್ ತೊಗೊಬಿಟ್ಟಿದ್ರು. ಅದು ಯಾಕೆ ತೊಗೊಂಡ್ರು ಅನ್ನೋದು ಅವ್ರಿಗೆ ಗೊತ್ತು, ಅವರು ಬೇರೆ ಮನೆಯವ್ರಿಗೆ ಗೊತ್ತು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗೂ ಗೊತ್ತಾಯ್ತಿದ್ದು. ನನಗೂ ಗೊತ್ತಾದ ತಕ್ಷಣ ಕೊನೆಗೆ ಡೆಲ್ಲಿಯವರು ನನಗೆ ಫೋನ್ ಮಾಡಿದ್ರು. ಇವ್ರು ಯಾರು ಅವ್ರ ಫೋನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಕೊನೆಗೆ ಅಹಮದ್ ಪಟೇಲು, ಗುಲಾಮ್ ನಬಿ ಆಜಾದ್ ನನಗೆ ಫೋನ್ ಮಾಡಿದ್ರು. ನಾನು ಹೋಗಿ ಫೋನ್ ಮಾಡಿ ನನಗೆ ಕೊಟ್ಟಿವ್ರಿಗೆ, ಎಸ್.ಎಂ. ಕೃಷ್ಣ ಅವ್ರಿಗೆ. ಕೊನೆಗೆ ಅವ್ರು ದೇಶಪಾಂಡೆ ಇದ್ದರು, ಪರಮೇಶ್ವರ್ ಇದ್ದರು, ಇನ್ನೊಬ್ರು ಯಾರು ಇದ್ದರು. ನಾನು ಲಾಸ್ಟಲ್ಲಿ, ಸರ್ ಯು ಶುಡ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಸರ್, ಅಷ್ಟೇ, ಅದೊಂದೇ ನನಗೆ ಆಸೆ, ನಮ್ಗೆ ಆಸೆ ಅಂತ ಅಂದೆ. ಓಕೆ, ಲೆಟ್ ಮಿ ಥಿಂಕ್ ಆಫ್ ಇಟ್ ಅಂತ ಹೇಳಿ. ಅಷ್ಟೊತ್ತಿಗೆ ನ್ಯೂಸ್ ಈಚೆ ಬಂದಿತ್ತು, ಅನೌನ್ಸ್ ಮಾಡಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಐ ಥಿಂಕ್ ಏನೇನು ಮಾತು ಕೊಟ್ಟಿದ್ರು, ಏನೇನು ಪ್ರಾಬ್ಲಮ್ ಆಯಿತು, ಅದನ್ನೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಾಯಿತು, ಏನಾಯಿತು ಅಂತ. ನೀವು ಬೇಡ ಅಂತ ಹೇಳಿಲ್ವಾ ಸರ್? ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿಲ್ವಾ ನೀವು? ಹೇಳಿದೆ ಅಂತ ಹೇಳ್ತಾ ಇದ್ದೀವಲ್ಲ, ವಿ ಟ್ರೈ ಟು ಡೂ ಇಟ್, ಬಟ್ ಯು ಆರ್ ಟೇಕನ್ ಎ ಕಾಲ್. ನಾನಂತೂ ಹೇಳಿದೆ ಅವ್ರಿಗೆ. ಬಟ್ ಕೆಲವು ಸಂದರ್ಭದಲ್ಲಿ ನಮಗೂ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್. ಅವ್ರಿಗೇನೋ ಮನಸ್ಸಿಗೆ ಭಾಳ ಡೀಪಾಗಿ ಹರ್ಟ್ ಆಗಿತ್ತು. ಆ ರಾಜ್ಯಸಭಾ ಕೊನೆಗೆ 2 ವರ್ಷ ಆದರೂ ಕಂಟಿನ್ಯೂ ಮಾಡಬೇಕು ಅಂತ ಒಂದಿತ್ತು. ಅದು ಲಾಟ್ ಆಫ್, ನಾನು ನನ್ನ ತಮ್ಮ ಇಬ್ಬರು ನಮ್ಮನ್ನು ಕರೆಸಿದ್ರು. ಆಗ ಡೆಲ್ಲಿ ಕರೆಸಿದ್ರು. ನನಗೆ ದಿಗ್ವಿಜಯ್ ಸಿಂಗ್ ಇದ್ದರು, ಪರಮೇಶ್ವರ್ ಪ್ರೆಸಿಡೆಂಟು. ಪರಮೇಶ್ವರು ಏನೋ ಪ್ರೆಸೆಂಟ್ ಮಾಡಿದರು, ಆಗಲಿಲ್ಲ. ಕೊನೆಗೆ ನನ್ನ ಕರೆಸಿದ್ರು. ಅಷ್ಟೊತ್ತು ನನ್ನ ತಮ್ಮ MP ಆಗಿದ್ದ. ಇಬ್ಬರನ್ನು ಕುಂಡಿಸ್ಕೊಂಡು ಕೇಳಿದ್ರು, ನಾವು ಅಟ್ಲೀಸ್ಟ್ ಯಂಗ್ಸ್ಟರ್ ಕೊಡಬೇಕು ಅಂತಿದ್ದೀವಿ, ಎಷ್ಟು ದಿನ ಎಳೆ ತಲೆ ಅಂತ ಬಂತು. ಇಲ್ಲ, ಸಿದ್ಧಾರ್ಥ ಕೊಡಿ ಅಂತ ಹೇಳಿದೆ ನಾನು. ಸೆಟ್ ಸಿದ್ಧಾರ್ಥ ಕಾರ್ ಕೊಟ್ಬಿಡಿ ಅವ್ರ ಹೇಳಿಂಗೆ ಅಂತ ಹೇಳಿದೆ. ಕೊನೆಗೆ ಅವ್ರು ರಾಜೀವ್ ಗೌಡಂಗೆ ಕೊಟ್ಟರು. ಅದು ಮನ್ಸಿಗೆ ಅವ್ರಿಗೆ ಭಾಳ ನೋಯಿತು. ಅದು ಬಹುಶಃ ಅದು ಟ್ರಿಗರಿಂಗ್ ಪಾಯಿಂಟ್ ಆಗಿರ್ಬೋದು. ಅದೆಲ್ಲ ಇನ್ನು ಬೇರೆ ಬೇರೆ ಏನೋ ಇಶ್ಯೂಸ್ ಇದೆ, ಅದನ್ನು ನಾನೀಗ ಅದೆಲ್ಲ ನಾನು ಚರ್ಚೆ ಮಾಡೋದು ಅದೆಲ್ಲ ಸಂದರ್ಭ. ನನಗೆ ಗೊತ್ತಿರೋದು ನಾನು ಹೇಳಬೇಕಷ್ಟೇ. ನನಗೆ ಗೊತ್ತಿಲ್ಲದೆ ಇದ್ದೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ.